ಟಾಯ್ಲೆಟ್ ಕೊಡ್ಲಿಕ್ಕೆ ಹೇಳಿದೀನಿ. ಇವತ್ತು ಸಾಯಂಕಾಲನೇ ಅವರಿಗೆ ಮೊಬೈಲ್ ಟಾಯ್ಲೆಟ್ ಕೊಡ್ಲಿಕ್ಕೆ ಹೇಳಿದೀನಿ. ಇವತ್ತು ಸಾಯಂಕಾಲನೇ ಅವರಿಗೆ ಮೊಬೈಲ್ ಟಾಯ್ಲೆಟ್ ಕೊಡ್ಲಿಕ್ಕೆ ಹೇಳಿದೀನಿ. ಇನ್ನೊಂದು ವಾರದೊಳಗಡೆ ದೀಪ ಹಾಕೊಡ್ಲಿಕ್ಕೆ ಹೇಳಿದೀನಿ. ತಗೊಂಡಿಲ್ಲ ಅಂದ್ರೆ ಆಕ್ಷನ್ ತಗೊಳ್ಳೋಕೋಸ್ಕರನೇ ಬಂದಿರೋದು ಅಧಿಕಾರಿಗಳಿಗೆ ಎಲ್ಲರಿಗೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಸಾಯಂಕಾಲ ಅಲ್ಲಿ ಮೊಬೈಲ್ ಟಾಯ್ಲೆಟ್ ತರ್ತಕ್ಕಂತ ವ್ಯವಸ್ಥೆ ಮಾಡ್ತೇವೆ ಮುನ್ಸಿಪಾಲಿಟಿಲಿಂದ ಅಂತ ಹೇಳಿದ್ರು. ತಂದಿಲ್ಲ ಈಗ ಮೀಟಿಂಗ್ ಆಗಿ ಎಷ್ಟು ದಿವಸ ಆಯ್ತು? 2-3 ದಿವಸ ಆಯ್ತು. ಇಲ್ಲಿವರೆಗೆ ಬಂದದೇನು? ಈಗ ನೀವೇನ್ ಹೇಳಕ್ ಬಯಸ್ತೀರಿ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸಚಿವ ಸಂಪುಟ ದರ್ಜೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲೆಮಾರಿ ಜನಾಂಗದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಲ್ಲವಿ ಜಿ ಅವರು ಬೀದರ್ ನಗರಕ್ಕೆ ಆಗಮಿಸಿ 3 ದಿನಗಳ ಕಾಲ ಇದ್ದುಕೊಂಡು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಒಟ್ಟಾರೆ ಹೇಳ್ಬೇಕಾದ್ರೆ ಚೌಳಿ ಕಮಾನ್ನಲ್ಲಿರುವಂತಹ ಅಲೆಮಾರಿ ಜನಾಂಗದ ಸ್ಥಿತಿಗತಿಗಳನ್ನು ನೋಡಿಕೊಂಡು 5 ಗಂಟೆ ಒಳಗಾಗಿ ಅವರಿಗೆ ಮೊಬೈಲ್ ಟಾಯ್ಲೆಟ್ ಅನ್ನ ಕಳಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಕೊಂಡ್ರು. ಆದ್ರೆ 5 ದಿನ ಕಳೆದರೂ ಸಹ ಇವತ್ತಿಗೂ ಸಹ ಮೊಬೈಲ್ ಟಾಯ್ಲೆಟ್ ಬಂದಿಲ್ಲ. ಆದ್ರೆ ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು, ಆ ಹೆಣ್ಣು ಮಕ್ಕಳ ನೋವು ಏನು, ನೀವು ಯಾವಾಗೋಸ್ಕರ ಅಲ್ಲಿಗೆ ಬರ್ತೀರಿ, ಯಾಕೆ ಬಂದು ಈ ತರ ಒಂದಿಷ್ಟು ವಾಟ್ಸಪ್, ಫೇಸ್ಬುಕ್, ಮತ್ತೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿನಾ ಅನ್ನೋಂಥ ಮಾತು ಒಂದ್ ಕಡೆ ಪ್ರಶ್ನೆಗೆ ಉಳ್ಕೊಂಡಿದೆ. ಪಲ್ಲವಿ ಮೇಡಮ್ ಅವರೇ, ತಾವೆಲ್ಲ ಹೇಳ್ತಾ ಇದ್ರಿ ಸುಮಾರು ನಾನು 45 ಪತ್ರಗಳನ್ನ ಬರೆದಿದ್ದೀನಿ, ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂದಮೇಲೆ ನೀವು ಹೇಳಿದ 5 ದಿನಗಳು ಕಳೆದರೂ ಕೂಡ ಕೇವಲ ಒಂದು CMC ಅಥವಾ ಮುನ್ಸಿಪಾಲಿಟಿ ವತಿಯಿಂದ ಬೀದರ್ ನಗರದ ಈ ಕಮಾನಲ್ಲಿ ಇರ್ತಕ್ಕಂಥ ಅಲೆಮಾರಿ ಜನಾಂಗಕ್ಕೆ ಮೊಬೈಲ್ ಟಾಯ್ಲೆಟ್ ಕೊಡಕ್ಕಾಗಿಲ್ಲ ಅಂದ್ಮೇಲೆ ಲೆಕ್ಕ ಹಾಕೊಳ್ಳಿ, ಇನ್ನವ್ರ ಸೌಲಭ್ಯ ಎಲ್ಲಿ ಸಿಗುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಗೆ ನಾವು ಗ್ರಹಿಸ್ಕೊಳ್ಬೇಕನ್ನೋದನ್ನ ಇಲ್ಲಿ ವಿಶೇಷವಾಗಿದೆ. ಪಾಪ ನೀವೇನೋ ಬರ್ತೀರಿ, ಬಂದ್ಬಿಟ್ಟು ಏನೋ ಒಂದಿಷ್ಟು ಮಾತಾಡ್ತೀರಿ, ನಿಮ್ ಜೊತೆಲಿ ಜಿಲ್ಲಾಧಿಕಾರಿ ಕೂತ್ಕೊಳ್ಳಲ್ಲ, CMC ಕಮಿಷನರ್ ಕೂತ್ಕೊಳ್ಳಲ್ಲ, ಮತ್ತಾರೋ ಕೂತ್ಕೊಳ್ಳಲ್ಲ, ಕೇವಲ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಒಬ್ರು ಅಲ್ಲಿ ಕೂತ್ಕೊಂಡಿರ್ತಾರೆ. ಇನ್ನು ತಾಲೂಕು ಅಧಿಕಾರಿಗಳಂತೂ ಕೌಡೆ ಕಾಸಿನ ಕಿಮ್ಮತ್ ಕೊಡೋದ ಹಾಗೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಬಿಜಿ ಆಗ್ತಾರೆ. ಆದ್ರೆ ನೀವು ಆಡಿರ್ತಕ್ಕಂಥ ಮಾತು ಯಾವ ಅಧಿಕಾರಿಗಳು ಕೂಡ ಪಾಲನೆ ಮಾಡ್ತಾ ಇದ್ದಾರಾ? ನಿಮ್ಮ ಆದೇಶಕ್ಕೆ ಕೌಡೆ ಕಾಸಿನ ಕಿಮ್ಮತ್ ಇದೇನಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಈಗ ನಾವು ನರಂಜ್ ಎಕ್ಸ್ಪ್ರೆಸ್ ತಂಡ ಚೌಳಿ ಕಮಾಲ್ ಇರ್ತಕ್ಕಂಥ ಅಲೆಮಾರಿ ಜನಾಂಗದ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿದೀವಿ. ನೀವು ಹೇಳಿ ಇವತ್ತಿಗೆ 5 ದಿನಗಳು ಕಳೆದ್ರು 5 ಗಂಟೆಗೆ ಕಳಿಸ್ತಕ್ಕಂಥ ಮೊಬೈಲ್ ಟಾಯ್ಲೆಟ್ ಬಂದಿಲ್ಲ ಆದ್ಮೇಲೆ ಇನ್ನು ನಮಗೆ ಸೂರಾಗಿರ್ಬೋದು, ನಮ್ಮ ವಿದ್ಯುತ್ ಕಂಬಗಳಾಗಿರ್ಬೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಾಗಿರ್ಬೋದು, ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಇಲ್ಲಿ ಸಾರ್ವಜನಿಕರು ಕಾಡ್ತಾ ಇದೆ. ಈಗಲಾದರೂ ಮೇಡಮ್ ಅವರೇ, CMC ಕಮಿಷನರ್ ಆಗಿರ್ಬೋದು, ಅಥವಾ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಅಥವಾ ತಾಲೂಕ್ ಪಂಚಾಯತಿಯ ಅಥವಾ ತಾಲೂಕು ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಆಗಿರೋ ಅವರಿಗೆ ಫೋನ್ ಹಾಕ್ಸಿ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಆ ಹೆಣ್ಣು ಮಕ್ಕಳಿಗೆ ಮಾನ ಮುಚ್ಕೊಳ್ಳಿಕ್ಕೆ, ನಂಬರ್ 1, 2ಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ, ಅಕ್ಕಪಕ್ಕ ಜನರು ಕಲ್ಲು ಹೊಡಿತಾ ಇದ್ದಾರೆ ಎನ್ನುವಂತ ಮಾತು ಆಡ್ತಾ ಇದಾರಲ್ಲ, ಕನಿಷ್ಠ ಪಕ್ಷ ಅದಕ್ಕಾದ್ರೂ ಒಂದಿಷ್ಟು ಮಾನ ಮರ್ಯಾದೆ ಇಟ್ಕೊಂಡು ಆ ಒಂದು ಅಧಿಕಾರಿಗಳಿಗೆ ನೀವು ಕಿವಿ ಹಿಂಡಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ. ಕೂಡಲೇ ಇವತ್ತಿಗೆ 5 ದಿನ ಕಳೆದರೂ ಸಹ ಮೊಬೈಲ್ ಟಾಯ್ಲೆಟ್ ಇಲ್ಲ, ಅಲ್ಲಿರ್ತಕ್ಕಂಥ ಜನರನ್ನು ಕೇಳೋರು ಯಾರು ಇಲ್ಲ. ಕೇವಲ ನೀವು ಭಾಷಣ ಮಾತ್ರ ಬರ್ತೀರಿ, ಪೇಪರ್ಗೋಸ್ಕರ ಬರ್ತೀರಿ, ನಿಮ್ಮ ಫೋಸ್ ಹೊಡ್ಕೊಳ್ಳಿಕ್ಕೋಸ್ಕರ ಬರ್ತೀರಿ ಅಂತಕ್ಕಂಥ ಮಾತು ಪದೇ ಪತ್ರಕರ್ತ ಕೇಳ್ತಕ್ಕಂಥದ್ದು ಇದು ಸತ್ಯವಾಗಿದೆ. ಕೇವಲ 5 ಗಂಟೆಗಳಲ್ಲಿ ಕಳಿಸ್ತೀನಿ ಅಂತಕ್ಕಂಥ ಮಾತನ್ನ 5 ದಿನ ಕಳೆದರೂ ಸಹ ಇನ್ನೂ ಮೊಬೈಲ್ ಟಾಯ್ಲೆಟ್ ಹೋಗಿಲ್ಲ ಅಂದಮೇಲೆ ಆ ಹೆಣ್ಣು ಮಕ್ಕಳು, ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅಲೆಮಾರಿ ಜನದ ಹೆಣ್ಣು ಮಕ್ಕಳು, ಅವರು ನಿಮ್ಮ ತರನೇ ಇದಾರಲ್ಲ, ಅವ್ರಿಗೂ ಸಹ ನಿಮ್ಮ ತರನೇ ಎಲ್ಲ ಸಮಸ್ಯೆಗಳಿದಾವಲ್ಲ, ಯಾಕೆ ಆ ಕೆಲಸನ ಮಾಡಕ್ ಆಗ್ತಾ ಇಲ್ಲ? ಅಧಿಕಾರಿಗಳು ಯಾಕೆ ನೀವು ಹೇಳಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಿಮ್ಮ ಮಾತುಗಳು ಅಧಿಕಾರಿಗಳು ಕೇಳೋದಿಲ್ಲ ಎನ್ನುವುದನ್ನ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಮೇಡಮ್ ಅವರೇ, ನಾವು ಹೇಳ್ತಾ ಇರೋದು ಒಂದೇ ವಿನಂತಿ ಏನಪ್ಪಾ ಅಂದ್ರೆ, ನೀವೇನೋ ಸ್ಥಾನಮಾನ ಕೇಳ್ತೀರಿ, ಸ್ಥಾನಮಾನ ಬಗ್ಗೆ ಅಧ್ಯಕ್ಷಿದ್ದೀನಿ, ನಮ್ಮ ಪೇಪರ್ ಬಗ್ಗೆ ಕೊಟ್ಟಿಲ್ವಾ, ಪತ್ರಕರ್ತರು ಕಳಿಸಿಲ್ವಾ ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀರಿ. ನಾವೆಲ್ಲ ನಿಮ್ ಜೊತೆಲೆ ಕೂತ್ಕೊಂಡಿದೀವಿ. ಆದ್ರೆ ಅಲ್ಲಿರ್ತಕ್ಕಂಥ ವಾರ್ತಾ ಸಹಾಯಕರಿಗೆ ನೀವು ಗೋಳಾಡಿದನ್ನು ಕೂಡ ನೋಡಿದ್ವಿ. ಆದರೆ ಯಾಕೆ ನಿಮ್ಮ ಅಧಿಕಾರಿಗಳ ಬಗ್ಗೆ ನೀವು ಗೋಳಾಡಲ್ಲ? ಯಾಕೆ ನಿಮ್ಮ ಕೆಳ ಅಧಿಕಾರಿಗಳ ಬಗ್ಗೆ ನೀವು ಮಾತಾಡಕ್ ಹೋಗಲ್ಲ? ಇವತ್ತು ನೀವು ಹೇಳಿದ್ದು 5 ಗಂಟೆ ಒಳಗೆ ನೀವು ಮೊಬೈಲ್ ಟಾಯ್ಲೆಟ್ ಕಳಿಸ್ತೀನಿ ಅಂತಂದವರು 5 ದಿನ ಕಳೆದರೂ ಸಹ ಮೊಬೈಲ್ ಟಾಯ್ಲೆಟ್ ಅಲ್ಲಿ ಹೋಗಿಲ್ಲ ಅಂದಮೇಲೆ ಇನ್ನು ಡೆವಲಪ್ಮೆಂಟ್ ಯಾವ ಲೆಕ್ಕ? ಹೇಗೆ ಮಾಡ್ತಾರೆ? ಆ ಸೂರಿಲ್ಲ ಜನರಿಗೆ ಸೂರು ಕಲ್ಪಿಸಿಕೊಡಬೇಕೆಂಬ ಕನಸು ಕಟ್ಟಿಕೊಂಡು ಬಂದಂತ ಪಲ್ಲವಿ ಮೇಡಮ್ ಅವರು, ನಾನು ಅದೇ ಸಮಾಜದಲ್ಲಿ ಹುಟ್ಟಿದ್ದೀನಿ, ಆ ಸಮಾಜಕ್ಕೋಸ್ಕರ ದುಡಿತೀನಿ, ಆ ಸಮಾಜದ ಏಳಿಗೆಯಾಗಿ ನಾನು ಬದುಕ್ತೀನಿ ಅಂತ ಹೇಳ್ತಕ್ಕಂಥ ಮಾತು
ಎಷ್ಟರ ಮಟ್ಟಿಗೆ ಸತ್ಯನ ಅಥವಾ ಸುಳ್ಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬಂಧುಗಳೇ, ಈಗಲಾದರೂ ಪಲ್ಲವಿ ಜಿ ಮೇಡಮ್ ಅವರು ಈ ಒಂದು ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡ್ತಾರ? ಒಂದು ವಾರದೊಳಗಾಗಿ ಅವರಿಗೆ ಅಲ್ಲಿ ವಿದ್ಯುತ್ ಕಂಬಗಳಾಗಿರ್ಬೋದು ಅಥವಾ ದೀಪ ಅಲಂಕಾರಗಳಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅದು ಯಾವುದು ಆಗಕ್ಕೆ ಸಾಧ್ಯ ಇಲ್ಲದಂತ ಮಾತಾಗಿದೆ ಅಂತ ಮಾತನ್ನ ಹೇಳ್ತಾ ಇದ್ದೀವಿ. ಆದರೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಮೊಬೈಲ್ ಟಾಯ್ಲೆಟ್ ಕಳಿಸಿ ಆ ಹೆಣ್ಣು ಮಕ್ಕಳ ಮಾನ ಮುಚ್ಚಬೇಕಾಗಿದ್ದು ಕರ್ತವ್ಯ ನಮ್ಮ ಪಲ್ಲವಿ ಮೇಡಮ್ ಅವರ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಾಶ್ವತ ನೆಲೆಯನ್ನ ಕಲ್ಪಿಸ್ಕೊಡ್ಬೇಕಾಗಿದೆ. 1 ವರ್ಷ ಆದ್ರೂ ಸಹ ಆ ಸಮಸ್ಯೆ ಕೂಡ ಇನ್ನೂ ಬಗೆಹರಿಸಿಲ್ಲ. ತ್ವರಿತಗತಿನಲ್ಲಿ ಕಾನೂನಿನ ಅಡಿನಲ್ಲಿ ನಾವು ನಿಯಮ ಬಿಟ್ಟು ಏನು ಮಾಡಿ ಅಂತ ಹೇಳಿಲ್ಲ. ಆದ್ರೆ ಆದ್ಯತೆ ಯಾರಿಗೆ ಕೊಡ್ಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳು ತಿಳ್ಕೊಬೇಕಾಗಿದೆ. ಇವತ್ತು ಈ ದೇಶದ ಈ ನೆಲದ ಮೂಲ ನಿವಾಸಿಗಳು ಇವತ್ತಿಗೂ ಸಹ ನಿವೇಶನ ಇಲ್ದಲೆ, ಅವರಿಗೆ ಶಾಶ್ವತ ನೆಲೆ ಇಲ್ದಲೆ ಹೊಟ್ಟೆಪಾಡಿಗೋಸ್ಕರ ಅವರಿಂದ ಇವರಿಗೆ ಅರಿತಾ ಇರ್ತಕ್ಕಂಥದ್ದು ಒಂಥರ ಶೋಚನೀಯವಾದಂತ ಒಂದು ವಿಚಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಷ್ಟೆಲ್ಲ ಸೌಲಭ್ಯ ಇದ್ರು ಅವ್ರು ಬದುಕ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕೆಲಸವನ್ನ ಆದ್ಯತೆ ಮೇರೆಗೆ ಅಲೆಮಾರಿಗಳನ್ನ ಮುಖ್ಯವಾಹಿನಿಗೆ ತರೋ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ಬೇಕು ಅನ್ನೋ ಒಂದು ಸೂಚನೆ ನಾನು ಕೊಟ್ಟಿದ್ದೇನೆ. ಮುಂದುವರೆದು ನನ್ನ ಪ್ರವಾಸದ ಅಂತ್ಯದ ದಿನಗಳಲ್ಲಿ ಏನೆಲ್ಲ ನಾವು ನಿರ್ಣಯಗಳನ್ನ ತಗೊಂಡಿದ್ವಿ ಅದರ ವರದಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಮತ್ತೊಮ್ಮೆ ನಿಮ್ಮ ಜೊತೆ ನಾನು ಭೇಟಿ ಮಾಡ್ತೀನಿ ಅಂತ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.